ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಿತಾ ಚಾನೆಲ್. ನಾನು ಹರ್ಷಿತಾ. ಕಡಾಯಿ ಪನ್ನೀರ್ ಮನೆಯಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಪರೋಟ ಒಟ್ಟಿಗೆ. ನೀವು ಕೂಡ ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. 2 ಸ್ಪೂನ್ ಎಣ್ಣೆನ ಬಾಣಲಿಗೆ ಹಾಕಿ, ನೆಕ್ಸ್ಟ್ ಅದಕ್ಕೆ ಪನ್ನೀರ್ 250 ಗ್ರಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಹಾಕಿ ನೀಟಾಗಿ ಎಣ್ಣೆನಲ್ಲೂ ತಿರುಗಿಸ್ಕೊಂಡೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಮತ್ತು 1/4 ಸ್ಪೂನು ಕೆಂಪು ಖಾರದ ಪುಡಿ ಮತ್ತು 1/4 ಸ್ಪೂನು ಧನಿಯಾ ಪುಡಿಯನ್ನು ಹಾಕ್ಕೊಂಡೆ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ಅಂದರೆ ಅರ್ಧ ಸ್ಪೂನಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಪನ್ನೀರನ್ನ ಮಿಕ್ಸ್ ಮಾಡಿದೆ. ಈ ಮಸಾಲೆ ಒಟ್ಟಿಗೆ ನೀಟಾಗಿ ಪನ್ನೀರು ರೋಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನೀವು ಕೂಡ ಬೇರೆ ಯಾವುದೇ ಪನ್ನೀರ್ ಡಿಶ್ ಮಾಡುವಾಗ ಈ ರೀತಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಪನ್ನೀರ್ ಏನು ಐಟಮ್ ಮಾಡ್ತಿರ್ತೀರ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಿಕ್ಕಿದಂಥ ಎಣ್ಣೆ ಮತ್ತು ಮಸಾಲೆನಲ್ಲೇ ಕ್ಯಾಪ್ಸಿಕಮ್ನ ಫ್ರೈ ಮಾಡಿಕೊಂಡೆ. ಕ್ಯಾಪ್ಸಿಕಮ್ ತುಂಬ ಬೇಯಿಸೋದ್ರಿಂದನೂ ಅದ್ರ ಟೇಸ್ಟ್ ಅಷ್ಟು ಸಿಗಲ್ಲ. ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿನಲ್ಲಿ ಕ್ಯಾಪ್ಸಿಕಮ್ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಅಂದರೆ ಗ್ರೇವಿನ ರೆಡಿ ಮಾಡ್ತಿದ್ದೀನಿ. ಬಾಣಲಿನ ಇಟ್ಟು 4 ಸ್ಪೂನಷ್ಟು ಎಣ್ಣೆನ ಹಾಕಿ, ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ. ಇದು ಮನೆಯಲ್ಲೇ ಮಾಡಿದಂಥ ತುಪ್ಪ, ಅಮ್ಮನ ಮನೇಲಿ ಮಾಡಿದಂಥ ತುಪ್ಪ. ಅಮ್ಮನ ಮನೆಗೆ ಹೋದರೆ ನಾವು ಯೂಶ್ವಲಿ ಮನೆ ತುಪ್ಪನ ಸವಿಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಪಲಾವ್ ಎಲೆ ಹಾಗೂ ಲವಂಗ ಮತ್ತು ಕಸೂರಿ ಮೇಥಿಯನ್ನು ಹಾಕ್ಕೊಂಡೆ. ಆ ಘಮ ಬಂದ ತಕ್ಷಣ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, 2 ಈರುಳ್ಳಿನ. ಆ ಈರುಳ್ಳಿನ ಇಲ್ಲಿ ಆ್ಯಡ್ ಮಾಡಿ ನೀಟಾಗಿ ಈರುಳ್ಳಿ ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ 2 ಸ್ಪೂನಷ್ಟು ಸಾಲ್ಟನ್ನ ನಾನಿಲ್ಲಿ ಆ್ಯಡ್ ಮಾಡಿದೆ. ಮತ್ತು 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಟರ್ಮರಿಕ್, ಅಂದರೆ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದು. ನೆಕ್ಸ್ಟ್ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ಕೊಂಡೆ. ಟರ್ಮರಿಕ್ನ ನೀವು ಅಡುಗೆನಲ್ಲಿ ಬಳಸೋದ್ರಿಂದ ನಿಮಗೆ ಹೆಲ್ತ್ ಮತ್ತು ಸ್ಕಿನ್ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇದರಲ್ಲಿರುತ್ತೆ. ನೆಕ್ಸ್ಟ್ ಟೊಮೊಟೊ ಪ್ಯೂರಿ ಅಂತ ಅಂದರೆ ಟೊಮೊಟೊ ಹಣ್ಣನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೆ, 2 ಟೊಮೊಟೊ ಹಣ್ಣನ್ನು ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ 4 ಸ್ಪೂನ್ನಷ್ಟು ಮೊಸರನ್ನ ಹಾಕ್ತೆ. ನೀಟಾಗಿ ಇಲ್ಲಿ ತಿರುಗ್ತಾ ಇದ್ದೆ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಕೋಕೋನಟ್ ಪೇಸ್ಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದೆ. ಹಾಗೆ 1/4 ಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ನಾನಿಲ್ಲಿ ಆ್ಯಡ್ ಮಾಡಿದೆ. ನೀಟಾಗಿ ತಿರುತ್ತಾ ಬಂದೆ. ಮಸಾಲೆ ಚೆನ್ನಾಗಿ ಕುದಿಬೇಕು, ಕುದಿದ್ರೇ ಆ ಘಮ ಮತ್ತು ಮಸಾಲೆ ಒಟ್ಟಿಗೆ ಆಗುತ್ತೆ. ಕುದೀತಾ ಇದ್ದಾಗ ನಾನಿಲ್ಲಿ 1 ಕಪ್ಪಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಅದನ್ನು ಸ್ಟ್ರೆಲ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಗ್ರೇವಿಗೆ ಆ್ಯಡ್ ಮಾಡಿದೆ. ಆವಾಗ ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಗ್ರೇವಿ ತುಂಬ ಚೆನ್ನಾಗಿ ಪೇಸ್ಟ್ ಥರ ಬಂದ್ರೇ ನಿಮಗೆ ಪೂರಿ ಅಥವಾ ಪರೋಟ ಮತ್ತು ಚಪಾತಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಯಾವಾಗಲೂ ರೆಸ್ಟೋರೆಂಟ್ಗಳಿಗೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಈ ಡಿಶ್ನ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಪನ್ನೀರು ಮತ್ತು ಕ್ಯಾಪ್ಸಿಕಮ್ನ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದನ್ನ ಇದಕ್ಕೆ ಹಾಕಿ ನೀಟಾಗಿ ತಿರುವಿದೆ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಟಕ್ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೇವಿ. ನೋಡೋದಕ್ಕೇ ತುಂಬ ಚೆನ್ನಾಗಿ ಅನಿಸಿತ್ತು, ಅಷ್ಟೇ ರುಚಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಮತ್ತೊಂದಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.